ಒಂದು ಮಗು ಜೊತೆ ಬಂದಿದ್ದಾರೆ. ಒಬ್ಬರು ತಾಯಿ, 5 ವರ್ಷದ ಮಗು. ಅವರು ಕೂಡ 1 ವರ್ಷ ಇದ್ರ ಮೇಲೆ ಬಂದಿದ್ದಾರೆ, ರೂಲ್ಸ್ ಮೇಲೆ. ನಾನು ಹೇಗೆ ಬಂದಿದ್ದೀನಿ ಇದೇ ಥರ. ಆ ಮಗುಗೋಸ್ಕರ ಒಂದು ತೊಟ್ಲೇ ಇಲ್ಲಿ ಕಟ್ಕೊಂಡ್ಬಿಟ್ಟಿದ್ದಾರೆ. ಮತ್ತು ಇಲ್ಲೊಂದು ಸ್ವಲ್ಪ ನಾಯಿ ಬಂದೇನೋ ತರಲೆ ಮಾಡ್ತಾ ಇರುತ್ತೆ ಆಗ್ಲಾಗ್ಲ ಮೇಲೆ ಬಂದು, ಅದಕ್ಕೆ ಈ ಥರ ಗೇಟು ಕೂಡ ಮಾಡಿಸ್ಕೊಂಡಿದ್ದಾರೆ ನೋಡಿರಿ. ಶಾರ್ಟ್ ಟರ್ಮ್ ವಾಲಂಟಿಯರ್ಸ್ ಏನು ಬರ್ತಾರಲ್ಲ, ಮೇಯ್ನಾಗಿ ಅವರಿಗೆ ಇಲ್ಲಿರಲಿಕ್ಕೆ ತುಂಬ ಜನ ಜಾಗ ಕೊಡ್ತಾರೆ. ಏನು ಉಳ್ಕೊಂಡಿದ್ದಾರಲ್ಲ ಅವ್ರದ್ದೆಲ್ಲ ಅಲ್ಲುಜ್ಜ ಬ್ರಷ್ಗಳು ಇಲ್ಲಿಟ್ಟಿರ್ತಾರೆ ನೋಡಿ. ಟಂಗ್ ಕ್ಲೀನರ್ ಇರ್ಬೋದು, ಬ್ರಷ್ ಇರ್ಬೋದು, ಅದಕ್ಕೆ ಒಂದು ಹೋಲ್ಡರ್ ಇದೆ ಈ ಥರ. ನಮಸ್ಕಾರ. ನನಗೆ ಹೇಗೆ ಗುಡಿಸ್ಲು ಕೊಟ್ಟಿದ್ದಾರಲ್ಲ ಹಾಗೆ ಇಲ್ಲಿ ಕೂಡ ತುಂಬ ಇದೆ ಗುಡಿಸ್ಲುಗಳು. ಲಾಂಗ್ ಟರ್ಮ್ ಅಂತ ಹೇಳ್ತೀವಲ್ಲ, ಲಾಂಗ್ ಟರ್ಮ್ ಬರೋರಿಗೆ, ವಿತ್ ಫ್ಯಾಮಿಲಿ ಬರೋರಿಗೆ, ವಿತ್ ಕಪಲ್ ಬರೋರಿಗೆ ಎಲ್ಲ ಸಪ್ರೇಟ್ ಗುಡಿಸ್ಲು ಕೊಡ್ತಾರೆ ಅವರು. ಕೇಳಿದ್ರೂ ಕೊಡ್ತಾರೆ. ಇಲ್ಲ ಅಂತಂದರೆ ಡೋರ್ ಮೇಟರ್ ಅಂತ ಇದೆ, ಎಲ್ಲ ಜೊತೆಯಲ್ಲಿರೋದು, ಅದರಲ್ಲಿ ಕೂಡ ಇರ್ತಾರೆ. ಸಪ್ರೇಟ್ ಗುಡಿಸ್ಲು ತುಂಬ ಇದೆ ಇಲ್ಲಿ, ನೋಡ್ಕೊಂಡು ಬರೋಣ ಬನ್ನಿ. ಎಲ್ಲ ಗುಡಿಸ್ಲುಗಳಿಗೆ ಒಂದೊಂದು ಹೆಸರು ಕೊಟ್ಟಿರ್ತಾರೆ. ಇದು ಪೀನಟ್ ಅಂತ ಒಂದೊಂದು ಗುಡಿಸ್ಲ ಮೇಲೆ ಅಲ್ಲಿ ಹೆಸರು ಬರೆದಿದ್ದಾರೆ ಆಲ್ರೆಡಿ. ಹಾಗೆ ಇದು ಒಂದಿದೆ ನೋಡಿ, ಇಲ್ಲಿ ಒಂದು ಗುಡಿಸ್ಲು ಇದೆ ಈ ಥರ. ಇಲ್ಲಿ ಪಾತ್ವೆ ಇದೆಯಲ್ಲ, ಹಿಂಗೆ ಹೋಗಿಬಿಟ್ರೆ ಅಲ್ಲಿ ಒಂದು ಗುಡಿಸ್ಲು ಇದೆ ನೋಡಿ, ಎಂಟ್ರಿ. ಹಿಂಗೆ ಮುಂದೆ ಹೋದರೆ ಇನ್ನೂ ತುಂಬ ಇದೆ. ಅಕ್ಕಪಕ್ಕ ಗುಡಿಸ್ಲುಗಳು ಕಾಣ್ತಾ ಹೋಗ್ತವೆ, ನೋಡ್ಕೊಂಡು ಹೋಗೋಣ. ಇದಕ್ಕೆ ವಾಶ್ರೂಮ್ ಇಲ್ಲ. ವಾಶ್ರೂಮ್ ನನಗಿದೆಯಲ್ಲ ಆ ಥರ ಈ ಒಂದು ಗುಡಿಸ್ಲಿಗಿಲ್ಲ, ಆ ಗುಡಿಸ್ಲಿಗೂ ಇಲ್ಲ. ನಾನು ತೋರಿಸಿದ್ನೆಲ್ಲ ಇನ್ನೊಂದು ಗುಡಿಸ್ಲಿಗೂ ಇಲ್ಲ. ಇದು ಒಂದಷ್ಟೇ, ಓನ್ಲಿ ಗುಡಿಸ್ಲು ಅಷ್ಟೇ. ಇದು ಈ ಥರ ಮೇಲತ್ತು ಹೋಗಬೇಕು, ಫುಲ್ ಮೇಲೆ ಇದೆ, ಮೆಟ್ಲು ಜಾಸ್ತಿ ಇದೆ. ಇದಕ್ಕೂ ಕೂಡ ಬಾತ್ರೂಮ್ ಇಲ್ಲ. ಇಲ್ಲಿ ಒಂದಿದೆ, ಇದು ಮೇಲತ್ತು ಹೋಗ್ಬೇಕು, ಫುಲ್ ಆ ಥರನೇ. ಇದಕ್ಕೂ ಕೂಡ ವಾಶ್ರೂಮ್ ಇಲ್ಲ. ಹೀಗೆ ಇಲ್ಲಿ ಒಂದು ಗುಡಿಸ್ಲು ಇದೆ. ಹಿಂಗೆ ಪಕ್ಕ ಪಕ್ಕನೇ ಇರುತ್ತೆ ಎಲ್ಲ ಗುಡಿಸ್ಲುಗಳು. ಬೇರೆ ಗುಡಿಸ್ಲಿಗೆ ಹೋಗ್ಬೇಕು ಅಂದರೆ ಇದೇ ರೋಡಲ್ಲಿ ಹಿಂಗೆ ಹೋಗ್ಬೇಕು. ಲಾಂಗ್ ಟರ್ಮ್ ವಾಲಂಟಿಯರ್ಸಿಗೆ ಇಲ್ಲೊಂದು ಬಾತ್ರೂಮ್ ಮಾಡಿದ್ದಾರೆ, ಅದನ್ನ ನೋಡ್ಕೊಂಡು ಹೋಗೋಣ. ಇಲ್ಲಿ ಕೂಡ ಬಾತ್ರೂಮಲ್ಲಿ ಬಕೆಟ್ಸ್ ತುಂಬ ಇರುತ್ತೆ. ಇಲ್ಲಿ ಕೂಡ ಬಾಟಲ್ ಇರುತ್ತೆ, ಸ್ನಾನಕ್ಕಿದು ಲಿಕ್ವಿಡ್ ಸೋಪ್ ಅಂತ. ಇಲ್ಲಿ ಕೂಡ ಇದೇ ಥರ ಇಲ್ಲಿ ನಲ್ಲಿಗಳಿದ್ದಾವೆ. ಇಲ್ಲಿ ನೀರು ಈ ಥರ ಫಿಲ್ ಮಾಡ್ಕೊಂಡು ಹೋಗ್ಬೇಕು, ಬರುತ್ತೆ. ಫಿಲ್ ಮಾಡಿಕೊಂಡು ಒಳಗಡೆ ಬಾತ್ರೂಮ್ ಇದೆ ನೋಡಿ. ಬಾತ್ರೂಮ್ ಅಲ್ಲಿ ತುಂಬ ಇದ್ದಾವೆ. ಇಲ್ಲಿ ಎಷ್ಟಿದೆ? 1 2 3 4 5 ಇದೆ. ಇದಕ್ಕೆಲ್ಲ ನಮ್ಮದು ಓಪನ್ ಇದೆಯಲ್ಲ, ಮಳೆ ಬಂದರೆ ಇದು ಓಪನ್ ಇಲ್ಲ. ಮೇಲ್ಗಡೆ ಸೀಟ್ ಹಾಕಿದ್ದಾರೆ, ಕವರ್ ಇದೆ. ಈ ಥರ ಲೈನಿಗೆ ಬಾತ್ರೂಮ್ಗಳಿದ್ದಾವೆ. ಇಲ್ಲಿ ಕೂಡ ಎಲ್ಲ ಹಟ್ಟಿನಲ್ಲಿ ಕೆಲವೊಂದು ಬಾತ್ರೂಮ್ಗಳಿಲ್ಲಲ್ಲ, ಅವರೆಲ್ಲ ಬಂದು ಇಲ್ಲಿ ಸ್ನಾನ ಮಾಡ್ಕೊತಾರೆ. ಇಲ್ಲೇ ಸ್ನಾನ ಮಾಡ್ಬೋದು. ಬಟ್ಟೆ ವಾಶ್ ಮಾಡೋದು ಇಲ್ಲೇ ಇರುತ್ತೆ. ಅವರಿಗೂ ಕೂಡ ಸೋಪಿನ ಪೌಡ್ರ್ ಕೊಟ್ಟಿರ್ತಾರೆ. ಜೊತೆಗೆ ಈ ಥರ ಸೋಪ್ ಇದೆ ನೋಡಿ, ಈ ಥರ ಇದೆ. ಹಾಂ, ಈ ಥರ ಇರುತ್ತೆ ಸೋಪ್. ಅದು ಇದೆಯಲ್ಲ ಸೋಪ್, ಇದು ಯಾವುದೇ ಕೆಮಿಕಲ್ಸ್ ಇಲ್ಲ ಇದರಲ್ಲಿ, ಯಾವುದೇ ಇದೊಂದಿಲ್ಲ, ತೊಂದರೆ ಆಗೋಲ್ಲ ಗಿಡಗಳಿಗೆ, ಯಾವುದೂ ತೊಂದರೆ ಆಗೋಲ್ಲ. ಆ ಥರ ಸೋಪ್ ಇದು. ಈ ಥರ ಸೋಪಿಂದ ವಾಶ್ ಮಾಡಿದರೆ ಆ ನೀರಿದೆಯಲ್ಲ ಇಲ್ಲೇ ಗಿಡಗಳಿಗೆ ಹೋಗುತ್ತೆ. ಅದು ನೀರು ಗಿಡಗಳಿಗೆ ಹೋಗುತ್ತೆ. ಇಲ್ಲೇ ಒಣ ಹಾಕ್ಲಿಕ್ಕೂ ಸಹ ಇಲ್ಲಿ ಜಾಗ ಇದೆ. ಈ ಗುಡಿಸ್ಲು ಇದೆಯಲ್ಲ, ಒಂದು ಮಗು ಜೊತೆ ಬಂದಿದ್ದಾರೆ. ಒಬ್ಬರು ತಾಯಿ, 5 ವರ್ಷದ ಮಗು. ಅವರು ಕೂಡ 1 ವರ್ಷ ಇದ್ರ ಮೇಲೆ ಬಂದಿದ್ದಾರೆ, ರೂಲ್ಸ್ ಮೇಲೆ. ನಾನು ಹೇಗೆ ಬಂದಿದ್ದೀನಿ ಇದೇ ಥರ. ಆ ಮಗುಗೋಸ್ಕರ ಒಂದು ತೊಟ್ಲೇ ಇಲ್ಲಿ ಕಟ್ಕೊಂಡ್ಬಿಟ್ಟಿದ್ದಾರೆ. ಮತ್ತು ಇಲ್ಲೊಂದು ಸ್ವಲ್ಪ ನಾಯಿ ಬಂದೇನೋ ತರಲೆ ಮಾಡ್ತಾ ಇರುತ್ತೆ ಆಗ್ಲಾಗ್ಲ ಮೇಲೆ ಬಂದು, ಅದಕ್ಕೆ ಈ ಥರ ಗೇಟು ಕೂಡ ಮಾಡಿಸ್ಕೊಂಡಿದ್ದಾರೆ ನೋಡಿ ಬನ್ನಿ. ಅವರು ಕೂಡ ಮೇಲೆ ಹತ್ತಲಿಕ್ಕೆ ಮೆಟ್ಲಿದೆ, ಈ ಥರ ಗೇಟು ಕೂಡ ಮಾಡಿಸಿದ್ದಾರೆ. ಈಗ ನೋಡಿ ಈ ಥರ ಗೇಟ್. ಇದನ್ನು ಅವರು ಹೊರಗೆ ಹೋಗುವಾಗ ಇದನ್ನು ಮುಚ್ಕೊಂಡು ಹೋಗ್ಬಿಡ್ತಾರೆ. ಏನಾಗುತ್ತೆ, ನಾಯಿ ಮೇಲೆ ಹೋಗ್ಲಿಕ್ಕಾಗಲ್ಲ. ಅವಾಗ ನಾಯಿ ಎಲ್ಲ ತುಂಬ ಐಟಮ್ಸ್ ಎಲ್ಲ ಹೋಗಿ ಚಿಲಾಪಿಲೆ ಮಾಡಿಬಿಡುತ್ತೆ. ಒಂದು ನಾಯಿ ಇದೆ ಆ ಥರ, ಅದಕ್ಕೋಸ್ಕರನೇ ಹಂಗೆ ಮಾಡ್ತಾಯಿದೆ. ಡೋರ್ ಮೇಟರ್ ಅಂತ ಹೇಳ್ತಾರೆ, ಡೋರ್ ಮ್ಯಾಟ್ರ್ ಅಂತಲೂ ಹೇಳ್ತಾರೆ. ಮೇಲ್ಗಡೆನೂ ಇದೆ, ಕೆಳಗಡೆನೂ ಇದೆ. ಶಾರ್ಟ್ ಟರ್ಮ್ ವಾಲಂಟಿಯರ್ಸ್ ಏನು ಬರ್ತಾರಲ್ಲ, ಮೇಯ್ನಾಗಿ ಅವರಿಗೆ ಇಲ್ಲಿರಲಿಕ್ಕೆ ತುಂಬ ಜನ ಜಾಗ ಕೊಡ್ತಾರೆ. ಒಳಗಡೆ ಹೇಗಿದೆ ಅಂತ ತೋರಿಸ್ತೀನಿ ನಿಮಗೆ. ಒಳಗಡೆ ಬನ್ನಿ. ಸ್ವಲ್ಪ ಕತ್ಲು ಅನ್ನಿಸ್ತಾ ಇದೆ. ಈ ರೀತಿ ಒಂದೊಂದು ಮಂಚಗಳನ್ನು ಹಾಕಿದ್ದಾರೆ, ಒಂದ್ರ ಪಕ್ಕ ಒಂದು. ಈ ಥರ ಯಾರು ಇರಲ್ಲ ಅದರಲ್ಲಿ ಅಂದರೆ ಈ ರೀತಿ ಫೋಲ್ಡ್ ಮಾಡಿಟ್ಟಿರ್ತಾರೆ, ಬೆಡ್ ಕವರ್ ಮಾಡಿರ್ತಾರೆ. ಅದು ಏನು ಇದಾಗಬಾರ್ದು ಅಂತ. ಯಾರಾದರೂ ಇದ್ದಾರೆ ಅಂತಂದರೆ ಇದು ಈ ರೀತಿ ಓಪನ್ ಇರುತ್ತೆ. ಅವರೆಲ್ಲ ಆಚೆ ಕಡೆಗೆ ಹೋಗಿರ್ತಾರೆ ಕೆಲಸಕ್ಕೆ ಅಂದರೆ ಕ್ಲೋಸ್ ಮಾಡಿಕೊಂಡೇ ಹೋಗ್ತಾರೆ. ಈ ಥರ ಸೊಳ್ಳೆ ಪರ್ದೆನ. ಇದೆಲ್ಲ ಕೆಳಗಿನ ಫ್ಲೋರ್ ಅಂತೀವಿ. ಈ ಥರನೇ ಹಿಂಗೆ ಫಸ್ಟ್ ಫ್ಲೋರಲ್ಲೂ ಸೇಮ್ ಇದೆ, ಮೇಲ್ಗಡೆ ಹತ್ತಬೇಕದು. ಇಲ್ಲಿ ಏನು ಉಳ್ಕೊಂಡಿದ್ದಾರಲ್ಲ ಅವ್ರದ್ದೆಲ್ಲ ಅಲ್ಲುಜ್ಜ ಬ್ರಷ್ಗಳು ಇಲ್ಲಿಟ್ಟಿರ್ತಾರೆ ನೋಡಿ.
ಟಂಗ್ ಕ್ಲೀನರ್ ಇರ್ಬೋದು, ಬ್ರಷ್ ಇರ್ಬೋದು, ಅದಕ್ಕೆ ಒಂದು ಹೋಲ್ಡರ್ ಇದೆ ಈ ಥರ ಎಲ್ಲ ಅವ್ರದ್ದೆಲ್ಲ ಇಲ್ಲಿಡ್ತಾರೆ. ಸ್ಟ್ಯಾಂಡ್ ಇದು ಬ್ರಷ್ ಸ್ಟ್ಯಾಂಡ್ ಅಂತ. ಇಲ್ಲಿ ಯಾಕಿಡ್ತಾರೆ ಅಂದರೆ ಇಲ್ಲಿ ಎದುರಿಗೇ ನಲ್ಲಿ ಇದೆ ನೋಡಿ, ಇಲ್ಲೇ ಬ್ರಷ್ ಮಾಡ್ತಾರೆ ಬೆಳಿಗ್ಗೆ ಎದ್ದ ತಕ್ಷಣ. ಕುಡಿಯೋ ನೀರಿಂದಲೇ ಬ್ರಷ್ ಮಾಡೋದು. ಇದೊಂದು ಡಬ್ಬಿ ಇಟ್ಟಿದ್ದಾರೆ ಇಲ್ಲಿ. ಇದು ಡಬ್ಬಿ ಏನು ಗೊತ್ತಾ, ಓಲ್ ಇದೆ ನೋಡಿ ಚಿಕ್ಕದೊಂದು. ಇದು ಟೂತ್ ಪೌಡರ್ ಇದೆ, ಟೂತ್ ಪೌಡರ್ ಅಂತ. ಈ ಥರ ಹಾಕ್ಕೊಂಡ್ರೆ ಈ ಥರ ಇರುತ್ತೆ ನೋಡಿ ಟೂತ್ ಪೌಡರ್. ಇದರಿಂದಲೇ ಅಲ್ಲುಜ್ಜೋದು. ಇದು ಲವಂಗ ಮಿಶ್ರಿತ ಟೂತ್ ಪೌಡ್ರು. ತುಂಬಾ ಇದು ಸ್ಟ್ರಾಂಗ್ ಆಗಿರುತ್ತೆ. ಸ್ವಲ್ಪನೇ ಹಾಕ್ಕೊಂಡು ಅಲ್ಲುಜ್ಜಿರುತ್ತೆ. ತುಂಬ ಜಾಸ್ತಿ ಹಾಕ್ಕೊಂಡ್ಬಿಟ್ರೆ ತುಂಬ ಘಾಟ್ ಇರುತ್ತೆ, ಸ್ಟ್ರಾಂಗ್ ಇರುತ್ತೆ. ಡೈಲಿ ಇಲ್ಲಿ ಬೆಳಿಗ್ಗೆ ಬ್ರಷ್ ಮಾಡಿಬಿಟ್ಟು ಫ್ರೆಶ್ ಆಗಿಬಿಟ್ಟು ಇದು ಮಾರ್ನಿಂಗ್ ಸರ್ಕಲ್ ಅಂತ ಎಲ್ಲರೂ ಸೇರ್ಕೊತೀವಿ. ಇಲ್ಲೆಲ್ಲರೂ ಸೇರಿಕೊಂಡು ಒಂದು ಸ್ವಲ್ಪ ಸ್ಟ್ರೆಚಸ್ ಮಾಡ್ತೀವಿ ನಾವು. ಸ್ಟ್ರೆಚಸ್ ಒಂದು 10 ನಿಮಿಷ ಒಳಗೆ ಸ್ಟ್ರೆಚಸ್ ಮುಗಿಸ್ಬಿಟ್ಟು ನಂತರ ಎಲ್ಲರಿಗೂ ಗುಡ್ ಮಾರ್ನಿಂಗ್ ವಿಶ್ ಮಾಡಿಬಿಟ್ಟು, ಹಗ್ಗಿ ಮಾರ್ನಿಂಗ್ ಅಂತಲೂ ಹೇಳ್ತಾರೆ, ಗುಡ್ ಮಾರ್ನಿಂಗ್ ಅಂತಲೂ ಹೇಳ್ತಾರೆ ಕೆಲವರು. ಹಾಗೆ ಅವ್ರವ್ರಿಗೆ ಇಷ್ಟ ಪ್ರಕಾರ ಅವರು ವಿಶ್ ಮಾಡಿಬಿಟ್ಟು ಆನಂತರ ಯಾವ ಸೇವೆಗಳಿಗೆ ಬೇಕೋ ಬೆಳಿಗ್ಗೆ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ಸೇವೆ ತೊಗೊಳ್ಳೋದು ಇದೇ ಜಾಗದಿಂದ. ಬೆಳಿಗ್ಗೆ ಫಸ್ಟ್ ಸೇವೆ ಇಲ್ಲಿಂದ ಶುರು ಆಗುತ್ತೆ. ಇಲ್ಲಿ ಮಾರ್ನಿಂಗ್ ಸರ್ಕಲ್ ಅಂತ ಹೇಳ್ತೀವಿ. ದಯವಿಟ್ಟು ನನ್ನ ಒಂದು ವಿಡಿಯೋನ ಹೀಗೆ ಬೆಂಬಲಿಸಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ತೀರಲ್ಲ, ಶೇರ್ ಕೂಡ ಮಾಡಿ ಹಾಗೆ ದಯವಿಟ್ಟು ಪ್ಲೀಸ್.